ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇದು ನಾನು ನ್ಯೂಟ್ರಿಷನ್ ಬ್ರೆಡ್ ರೋಲ್ನ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಮುಂಚೆ ನಾವು ನ್ಯೂಟ್ರಿಷನ್ ಶೇಕ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೋಯಾ ಮಿಲ್ಕ್ ಬೇಕು ಮತ್ತು ಪ್ರೋಟೀನ್ ಫಾರ್ಮುಲಾ 1. ಬನ್ನಿ ಇದನ್ನು ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು 150 ml ಹಾಲು ಹಾಕ್ಕೋಬೇಕು. ಪ್ರೋಟೀನ್ 2 ಸ್ಪೂನ್ ಹಾಕ್ತೀನಿ. ಇದು ಫಾರ್ಮುಲಾ 1, ಇದು 3 ಸ್ಪೂನ್ ಹಾಕಬೇಕು. ಇದನ್ನು ನಾವು ಮಿಕ್ಸಿಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಶೇಕ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನಾವು ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿವರೆಗೂ ನಾವು ಬ್ರೆಡ್ ರೋಲ್ಸ್ ಮಾಡ್ಕೊಳ್ಳೋಣ. ಬ್ರೆಡ್ ರೋಲ್ಗೆ ನಾನು ಬ್ರೆಡ್ ತೊಗೊಂಡಿದ್ದೀನಿ, ಅಂಚೆಲ್ಲ ತೆಗೆದಿದ್ದೀನಿ ಈ ರೀತಿ. ಮತ್ತು ನಾನು ಖೋವಾ ತೊಗೊಂಡಿದ್ದೀನಿ. ಇದು ಮಿಲ್ಕ್ ಪೌಡರ್ ಖೋವಾ ಮನೆಯಲ್ಲೇ ಮಾಡಿದ್ದೀನಿ. ನೀವು ನೋಡ್ಬೋದು, ಇದಕ್ಕಿಂತ ಮುಂಚೆ ರೆಸಿಪಿಯಲ್ಲಿ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಮತ್ತು ಹಾಲಲ್ಲಿ ನಾವು ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ, ಮತ್ತು ಕಾಜು, ಬಾದಾಮ್, ಚೆರಿ. ಸೊ ನಾನು ಖೋವಾದಲ್ಲಿ ಸ್ವಲ್ಪ ಕೇಸರಿ ಹಾಲು ಹಾಕ್ಕೊಡ್ತೀನಿ, ಸ್ವಲ್ಪ ಸಾಫ್ಟ್ ಮಾಡ್ಕೋತೀನಿ ಬ್ರೆಡ್ಡಲ್ಲಿ ಸ್ಪ್ರೆಡ್ ಮಾಡೋಕ್ಕೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಕಾಜು ಕೂಡ ಹಾಕೋತೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮಿಕ್ಸ್ ಆಗಿದೆ. ಬ್ರೆಡ್ಡು ಸ್ವಲ್ಪ ಲಟ್ಸ್ಕೋಬೇಕು. ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಖೋವಾನ ಸ್ಪ್ರೆಡ್ ಮಾಡ್ಕೋಬೇಕು. ಮಧ್ಯ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ರೋಲ್ ಮಾಡ್ಕೋತೀನಿ. ರೀತಿ ರೋಲ್ ಮಾಡ್ಕೋಬೇಕು. ಒಂದು ಬೌಲಲ್ಲಿ ಇಡ್ತಾ ಇದ್ದೀನಿ. ಸೊ ಈಗ ಬ್ರೆಡ್ ರೋಲ್ಸ್ ಎಲ್ಲ ಆಗಿದೆ. ಈಗ ನ್ಯೂಟ್ರಿಷನ್ ಶೇಕು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಮಗೆ ಥಿಕ್ನೆಸ್ ಆಗಿ ಬರುತ್ತೆ, ಫ್ಲಫಿಯಾಗಿ ಶೇಕ್ ಆಗುತ್ತೆ. ಸೊ ನಾನು ನ್ಯೂಟ್ರಿಷನ್ನ ಮೇಲೆ ಹಾಕೋತಾ ಇದ್ದೀನಿ. ಸೊ ಇದ್ರ ಮೇಲೆ ಸ್ವಲ್ಪ ಬಾದಾಮಿ ಹಾಕೋತೀನಿ. ಸ್ವಲ್ಪ ಕಾಜು ಹಾಕೋತಾ ಇದ್ದೀನಿ. ಮೇಲೆ ಸ್ವಲ್ಪ ಕೇಸರಿ ಹಾಲು ಹಾಕೊತಾ ಇದ್ದೀನಿ. ಗಾರ್ನಿಷ್ಗೆ ಚೆರಿ ಇಟ್ಕೊಳ್ಳೋಣ. ನ್ಯೂಟ್ರಿಷನ್ ಬ್ರೆಡ್ ರೋಲ್ನ ತಯಾರಾಗಿದೆ.
ನೀವು ಈ ರೀತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿಲಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.